ಎಲ್ಲ ಪ್ಯಾಂಟ್ ಕೆಂಪು, ಇಲ್ಲಿ ಕೆಂಪು. ರಾತ್ರಿ 10 ಗಂಟೆಗೆ ಮುಂಬೈಯಿಂದ ನಾವು ಮಹಾರಾಷ್ಟ್ರದ ಅತಿ ಎತ್ತರವಾದ ಶಿಖರವಾದ ಕಲ್ಸುಬೈ ಪೀಕ್ ಅನ್ನು ನೋಡ್ಲಿಕ್ಕೆ ಬೈಕಲ್ಲಿ ಹೊರಟ್ವಿ. ಎಟಿಎಂ ಇಂದ ಸ್ವಲ್ಪ ಹಣ ತಗೊಂಡು ಮಿಡ್ಲಲ್ಲಿ ಒಂದು ಡಿನ್ನರ್ ಬ್ರೇಕ್ ಹಾಗೆ ಒಂದು ಕಾಫಿ ಬ್ರೇಕ್ ಮುಗಿಸಿ ಕಲ್ಸುಬೈನ ಬೇಸ್ ವಿಲೇಜ್ ಗೆ ತಲುಪಿದ್ವಿ. ಇಲ್ಲಿ ತನಕ ನಾವು ಅನ್ಕೊಂಡಂಗೆ ಎಲ್ಲೋ ನಡೀತಾ ಇತ್ತು. ಆದ್ರೆ ಮುಂದೆ ನಮ್ಗೆ ಅಲ್ಲಿಂದ ಹೋಗುವಾಗ ಅರ್ಧದಲ್ಲಿ ದಾರಿಯ ತಪ್ಪು ಹೋಯ್ತು. ಅದು ಕೂಡ ಮಧ್ಯರಾತ್ರಿ 3 ಗಂಟೆಗೆ. ಇನ್ನೇನು ವಾಪಸ್ ಹೋಗೋದು ಅಂತ ಹೇಳ್ಬೇಕಾದ್ರೆ ಅಲ್ಲಿ ಒಂದ್ ದಾರಿಯ ಮಾರ್ಕ್ ಕಾಣಿಸ್ತು. ಮತ್ತೆ ಅದೇ ದಾರಿಲಿ ಕಲ್ಸುಬೈ ಪೀಕ್ ಕಡೆಗೆ ಹೊರಟ್ವಿ. ನಾನು ಫಸ್ಟ್ ಟೈಮು ಟ್ರೆಕ್ಕಿಗೆ ಬಂದಾಗ ಇಷ್ಟೆಲ್ಲ ಎದ್ದು ಬಿದ್ದು ಅಂದರೆ ಫುಲ್ಲು ಬಾಡಿ ಎಲ್ಲ ಕೆಂಪು ಮಣ್ಣಲ್ಲಿ ಮುಳುಗಿಸ್ಕೊಂಡಿದ್ದೀನಿ. ನೋಡಿ ಯಾವ ಥರ ಇದೆ ಅಂಥೇಳಿ. ಎಲ್ಲ ಪ್ಯಾಂಟ್ ಕೆಂಪು, ಇಲ್ಲಿ ಕೆಂಪು. ಇಲ್ಲಿ ನೋಡಿ ಇವರು, ಇಲ್ಲಿಂದ ವ್ಯೂ ಈ ಥರ ಇದೆ. ಹೌದು, 5 ಜನ ಹುಡುಗಿರು ಬರ್ತಾರೆ, ಅದಕ್ಕೆ ಕಾಯ್ತಿದ್ದೀವಿ ಅಂತ ಅನ್ಕೋಬೇಡಿ. ಸುಸ್ತಾಗಿ ಜೀವ. ಹಾಂ, ಹೋಗ್ತಾ ಇದ್ದಾರೆ ಮೇಲೆ. ನಾವು ಕಲ್ಸುಬೈದು ಟಾಪಿಕ್ ರೀಚ್ ಆಗಿದ್ದೀವಿ. ಅದು ಯಾವ ರೀತಿ ಇದೆ ಅಂತ ಹೇಳಿ ನಂಗೆ ಇಲ್ಲಿ ಸ್ವಲ್ಪ ಲೈಟಾಗಿ ಕ್ಲೌಡ್ಸ್ ಕಾಣಿಸ್ತಾ ಇದೆ, ಬಟ್ ನಿಮಗೆ ಕಾಣಿಸಲ್ಲ. ಬೆಳಗ್ಗೆ ತನಕ ವೆಯ್ಟ್ ಮಾಡಿ. ಅದಾದ ನಂತರ ಇನ್ನೊಬ್ಬರು ಬಂದಿದ್ದಾರೆ. ಎಷ್ಟರ ಮಟ್ಟಿಗೆ ವರ್ಸ್ಟ್ ಆಗಿದೆ ನಂದು ಅಂತ ಹೇಳಿದ್ರೆ, ಒಂದು ಹೆಜ್ಜೆ ಇಡ್ಲಿಕ್ಕೂ ಆಗ್ತಿಲ್ಲ. ತುಂಬ ಕಷ್ಟ. ಅದರಲ್ಲೂ ಕೂಡ ನೀರಿಲ್ಲ. ನೀರು ತಗೊಂಡು ಬರ್ಬೇಕಾದ್ರೆ ಮರ್ತೋಯ್ತು. ನೀರಿದ್ದು ವ್ಯಾಲ್ಯೂ ಏನು ಮಾಡಿ ಬರೋಣ. ಕಾಣ್ತಿದ್ದೀರಾ? ಹಲೋ ಸ್ನೇಹಿತರೆ, ನಾವೀಗ ಕಲ್ಸುಬೈ ಟ್ರೆಕ್ನ ಮುಗಿಸಿ ವಾಪಸ್ ಹೋಗ್ತಿದ್ದೀವಿ. ಏನು ಯೋಚನೆ ಮಾಡ್ತಿದ್ದೀರಾ? ಯಾವಾಗಲೂ ಅಲ್ಲಿಗೆ ಹೋಗ್ತೀನಿ ಇಲ್ಲಿಗೆ ಹೋಗ್ತೀನಿ ಅಂತ ಹೇಳ್ತಿದ್ದವನು ಈಗ ಸಡನ್ನಾಗಿ ಆ ಪ್ಲೇಸ್ನ ಮುಗಿಸಿ ವಾಪಸ್ ಹೋಗ್ತಿದ್ದೀನಿ ಅಂತ ಹೇಳ್ತಿದ್ದೀನಿ ಅಂತ ಹೇಳಿ. ಏನೂ ಇಲ್ಲ, ಸ್ವಲ್ಪ ಬೇಗ ಬಂದು ನೈಟ್ ಟ್ರೆಕ್ ಮಾಡಿದ್ವಿ. ಹಾಗಾಗಿ ಈಗ ಆ ಪ್ಲೇಸ್ನ ಮುಗಿಸ್ಕೊಂಡು ಈಗ ವಾಪಸ್ ನೆಕ್ಸ್ಟ್ ಪ್ಲೇಸ್ ಕಡೆಗೆ ಹೋಗ್ತಿದ್ದೀವಿ. ನೆಕ್ಸ್ಟ್ ಪ್ಲೇಸ್ ಯಾವುದು ಅಂತ ಹೇಳಿದ್ರೆ ಹರಿಶ್ಚಂದ್ರಗಢ. ಅಲ್ಲಿಯೇ ನಾವು ನೈಟ್ ಟೆಂಟ್ ಸ್ಟೇ ಕೂಡ ಮಾಡ್ತೀವಿ. ಹಾಗೆ ಮಾರ್ನಿಂಗಲ್ಲಿ ಅಲ್ಲಿರುವಂಥ ಎಲ್ಲ ಪ್ಲೇಸ್ಗಳನ್ನ ಕವರ್ ಮಾಡ್ತೀವಿ. ಅದಕ್ಕೋಸ್ಕರ ಸ್ಟೇ ಟ್ಯೂನ್ಡ್ ಆಗಿರಿ. ಹಾಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಮಾಡಿ. ಆಗ ಫಸ್ಟಿಗೆ ಹತ್ಕೊಂಡು ಬರಬೇಕಾದ್ರೆ ಈ ಪ್ಲೇಸಲ್ಲಿ ಇಲ್ಲೆಲ್ಲ ಬರಬೇಕಾದ್ರೆ ನನಗಂತೂ ನಡೆಯೋಷ್ಟೇ ಇರಲಿಲ್ಲ. ಇವತ್ತು ನನಗಂತೂ ನೀರಿದು ವ್ಯಾಲ್ಯೂ ಏನಿದೆಯಲ್ಲ, ಒಂದು ಡ್ರಾಪ್ ಇದು ಕೂಡ ಇವತ್ತು ಕರೆಕ್ಟಾಗಿ ಗೊತ್ತಾಗಿ. ಯಾಕಂದ್ರೆ ನಂಗೆ ಕಣ್ಣಲ್ಲಿ ನೀರು ಬರೋಷ್ಟಾಗಿತ್ತು ಮೇಲೆ ಹೋಗ್ಬೇಕಾದ್ರೆ. ಪುಣ್ಯಕ್ಕೆ ಸುಮಂತಣ್ಣ ಹತ್ರ 2 ಆ್ಯಪಲ್ ಇತ್ತು, ಅದಕ್ಕಾಗಿ ಬದುಕಿದ್ದೀವಿ. ಅದು ಇರಲಿಲ್ಲ ಅಂತ ಹೇಳಿದ್ರೆ ವಾಪಸ್ ಬರೋದಿರಲಿ, ಅಲ್ಲೇ ನಿಂತ್ಕೊಂಡು ಯಾರು ಬರೋದ ಅವ್ರ ಹತ್ರ ನೀರು ತೊಗೊಂಡು ನೀರು ಕುಡಿದು ಬರಬೇಕಿತ್ತು. ನಾವು ಅಂದ್ಕೊಂಡಿವಿ ಇಲ್ಲ ಶಾಪ್ ಇರುತ್ತೆ, ಆರಾಮಾಗಿ ನೀರು ತೊಗೊಂಡು ಹೋಗ್ಬೋದು ಅಂತ. ಬಟ್ ಯಾವುದು ಶಾಪ್ ಇರಲಿಲ್ಲ. ಹಂಗಾಗಿ 4 ಎಂತ ಬಟ್ ನಾನು 2 ತಿಂದಿದ್ದು. ಅವ್ರು 4 ಆ್ಯಪಲ್ ಅಂತ ಹೇಳ್ತಾರೆ, ನಾನು 2 ಆ್ಯಪಲ್ ತಿಂದು, ಇನ್ನೆರಡು ಅವ್ರು ತಿಂತಾರೆ. ಇಲ್ಲಿ ಹಿಂಗೆ ಹತ್ಕೊಂಡು ಬರಬೇಕು. ಇದನ್ನೆಲ್ಲ ನೋಡಿದ್ರೆ ನಂಗೆ ಸ್ವಲ್ಪ ಗಡಾಯ್ಕಲ್ಲಿದು ಮತ್ತು ಲಾಸ್ಟ್ ಟೈಮ್ ಹರಿಯರ್ ಫೋರ್ಟ್ ಹೋಗಿದ್ವಿ, ಅದೆಲ್ಲ ನೆನಪಾಗ್ತಿದೆ. ಬಟ್ ಹರಿಯರ್ ಫೋರ್ಟ್ಗಿಂತ ಚೂರು ಇದು ಡಿಫಿಕಲ್ಟ್ ಇದೆ. ಅದು ಏನು ನಂಗೆ ಡಿಫಿಕಲ್ಟ್ ಅಂತ ಅನಿಸೇ ಇರಲಿಲ್ಲ ಹರಿಯರ್ ಫೋರ್ಟ್ ಇದು. ಇನ್ನೊಂದು ಸೀರಿಯಸ್ ವಿಷಯ ಏನು ಗೊತ್ತಾ, ನಾವು ಅರ್ಧ ದಾರಿ ಫೈಂಡ್ ಔಟ್ ಮಾಡಿದ್ದು ಹೇಗೆ ಅಂತ ಹೇಳಿದ್ರೆ, ಕಲ್ಸುಬೈ ಟ್ರೆಕ್ ತನಕದ್ದು ಇಲ್ಲೆಲ್ಲ ಕಸ ಬಿದ್ದಿದೆ ಅಲ್ಲ, ಅದೆಲ್ಲ ದಾರಿ ನಮಗೆ. ಅಂದರೆ ಅವರು ಇಲ್ಲಿ ಜನ ಓಡಾಡ್ತಾರೆ, ಸೊ ಹಂಗಾಗಿ ಇದು ಟ್ರೆಕ್ಕಿಗೆ ಹೋಗಿದ್ದಾರೆ ಅಂಥೇಳಿ. ಇಲ್ಲಿ ನೋಡಿ ಒಂದ್ಸತಿ, ಇಲ್ಲಿ ಕೆಳಗಡೆ ಕಾಣಿಸ್ತಾ ಇದೆಯಾ, ಇಲ್ಲಿ ಪೂರ್ತಿ ಎಲ್ಲ ಕಸನೇ ಇರೋದು. ಮತ್ತು ಇನ್ನೊಂದು ಏನು ಅಂತ ಹೇಳಿದ್ರೆ, ಇನ್ನೊಂದು 20-30 ವರ್ಷ ಆದಮೇಲೆ
ನೆಕ್ಸ್ಟ್ ಜನ್ರೇಷನ್ ಅವ್ರಿಗೆ ಟ್ರೆಕ್ಕಿಂಗ್ ಅನ್ನೋ ಕಾನ್ಸೆಪ್ಟೇ ಗೊತ್ತಿರಲ್ಲ. ಯಾಕಂದರೆ ಎಲ್ಲ ಕಡೆನೂ ಇದೇ ಥರ ತೊಗೊಂಡ್ಬಂದು ಕಸ ಬಿಸಾಡಿರ್ತಾರೆ. ಅಲ್ಲಿ ಕಸ ಸ್ಮೆಲ್ಲಿಗೆ ಅಲ್ಲಿ ಟ್ರೆಕ್ಕಿಂಗ್ ಹೋಗೋದು ಸಾಯ್ಲಿ, ಬೇರೆ ಪ್ರಾಣಿಗಳು ಹೋಗಲ್ಲ ಮತ್ತು ಮನುಷ್ಯರಂತೂ ಮೊದಲೇ ಹೋಗಲ್ಲ. ಪ್ರಾಣಿ ಹೋಗಲ್ಲ ಅಂತ ಹೇಳಿದ್ದಕ್ಕೆ ಇಲ್ಲೊಂದು ಪ್ರಾಣಿ ಬಂದಿದೆ ಸಡನ್ನಾಗಿ ನೋಡಿ ಇಲ್ಲಿ. ಬಟ್ ಆದರೆ ಈಗ ನನ್ನ ಹತ್ರ ಈಗ ಗೋಪುರ ಕಿತ್ಕೊಂಡು ಹೋಗಿದ್ರೆ ಸಾಕಿದು. ಅಣ್ಣ ನನ್ನ ಹತ್ರ ಏನಿಲ್ಲ, ಬರಬೇಡ ಏನು ಮಾಡಬೇಡ, ಸುಮ್ಮನೆ ವಾಪಸ್ ಹೋಗು. ಥ್ಯಾಂಕ್ ಯು. ಇದರಲ್ಲೂ ಏನಿಲ್ಲ, ಬ್ಯಾಗಲ್ಲೂ ಏನಿಲ್ಲ, ಮೊದಲೇ ಹೇಳಿದ್ದೀನಿ. ಏಯ್ ಆಟ ಆಡ್ಲಿಕ್ಕೆ ನಾನೇ ಸಿಕ್ಕಿದ್ದ ಈಗ, ನನ್ನ ಹತ್ರ ಏನಿಲ್ಲ. ಏಯ್ ಬಿಡು, ನಂಗೆ ಕಂಟೆಂಟು ಬೇಡ ಅಣ್ಣ, ಬೇಡ ಬಿಡು, ತಪ್ಪಾಯ್ತು ಬಿಟ್ಬಿಡಿ. ಅಮ್ಮ ಮಂಗಕ್ಕೆ ಎದುರು ಓಡೋಗೋ ಪರಿಸ್ಥಿತಿ ಬಂತು ಅಲ್ಲಿ ನೋಡಿ. ಎಂತ ಕಿತ್ಕೊಳ್ತದ ಅಲ್ಲೇನೋ ಪ್ಲಾಸ್ಟಿಕ್ ತಗೊಳ್ತು. ಲಾಸ್ಟಿಗೆ ಯಾವುದೋ ಟೀ ಕಪ್ ತಿಂತ ಇದೆ ನೋಡಿ. ನಾನು ಅದಕ್ಕೆ ಹೇಳಿದ್ದು, ಇನ್ನು ಪ್ರಾಣಿಗಳು ಈಗ ಅದನ್ನೆಲ್ಲ ತಿಂದ್ರೆ ಅದು ಬದುಕಲ್ಲ ಜಾಸ್ತಿ. ಬಿಸ್ಕೆಟ್ ಗೊತ್ತಿಲ್ಲ, ಬಿಸ್ಕೆಟ್ ತೆಗಿರಿ. ಬಟ್ ಆದ್ರೆ ಎಲ್ಲ ಪ್ಲಾಸ್ಟಿಕ್ ಎಲ್ಲ ತಗೊಂಡೋದ್ರೆ ಒಂದು ಕೊಡುವ ಅಂತಿದ್ವಿ, ನೀನು ಅದನ್ನೂ ತಗೊಳ್ಳೋ ಅಂತ. ಸುಮ್ಮನೆ ಇರೋ ನಿಧಾನಕ್ಕೆ. ನಿಂಗೆ ಬೇಕು ತಾನೆ ಬಿಸ್ಕೆಟು? ಏ ಇಲ್ಲೋ, ನಿಂಗೆ ಕೊಡ್ತೀವಿ, ಬಿಸ್ಕೆಟ್ ಕೊಡ್ತೀವಿ. ಒಂದೇ ಪ್ಯಾಕೆಟ್ ತೆಗ್ದಂಗೆ ಬಿಸ್ಕೆಟ್ ಬಿಸಾಡಿ. ಪ್ಯಾಕೆಟ್ ಕವರ್ ಅಲ್ಲ, ಬಿಸ್ಕೆಟ್ ಮಾತ್ರ ಕೊಡ್ತೀವಿ. ಮನುಷ್ಯ ಬುದ್ಧಿ ಹೇಳಲಿಕ್ಕಾಗಲ್ಲ, ನಿಮ್ಗಾರು ಬುದ್ಧಿ ಹೇಳ್ತೀವಿ. ಅಣ್ಣ ಬೇಗ ಅದು ಬ್ಯಾಗ್ ಜಿಪ್ ಹಾಕೊಳ್ಳಿ, ಅದು ಜಿಪ್ ತೆಗಿತದೆ. ಆ ಪ್ಲಾಸ್ಟಿಕ್ ತಿಂತೇನೋ, ಪ್ಲಾಸ್ಟಿಕ್ ತಿನ್ಬೇಡು. ನಮ್ ಕಂಟೆಂಟ್ ಸಾಯ್ಲಿ, ನೀನ್ ಸರಿಯಾಗಿ ತಿನ್ನು. ತಪ್ಪಾಯ್ತು. ಅದೇ ಆಯ್ತಾ ಎಲ್ಲರಿಗೂ ಡಾನ್. ಇಲ್ಲಿ ಸ್ವಲ್ಪ ಮಿಸ್ ಆಗಿದ್ರೆ ಬ್ಯಾಗಲ್ಲಿ ಇರೋದು ಅಲ್ಲಿ ತುಂಬಾ ಇದೆ ಅಣ್ಣ, ಇಲ್ಲಿ ಬೇಗ ಖಾಲಿ ಮಾಡಬೇಕು. ಮಂಗನಿಗೆ ಹೆದರು ಓಡಂಗಾಯ್ತು. ಇಲ್ಲೊಂದು ನೋಡಿ, ನೀನು ಹೆದರು ಓಡಾಗತ್ತೆ, ನೀನನ್ನು ನಾವು ಓಡ್ತಿದ್ದೀವಿ. ನಂಗೆ ಮೊದಲೇ ಓಡ್ಲಿಕ್ಕೆ ಆಗ್ತಿಲ್ಲ, ಬೆಳಗ್ಗೆದ ಎನರ್ಜಿ ಖಾಲಿ ಆಗುತ್ತೆ. ಅವ್ರಂತೂ ಫುಲ್ ಜೋಶಲ್ಲಿದ್ದಾರೆ. ಅಣ್ಣ ಇಲ್ಲಿ ಬೇರೆ ಇದೆ ಮಂಗ, ಅಲ್ಲೇನೋ ಕಿತ್ಕೊಂಡು ತಿಂತ ಇದೆ. ಒಂದು ಬಿಸ್ಕೆಟ್ ಕೊಡ್ಲಿಕ್ಕೆ ಹೋದ್ವಿ ಆಯ್ತಾ, ಬಿಸ್ಕೆಟ್ ಬ್ಯಾಗ್ ಪೂರ್ತಿ ಕೈ ಹಾಕ್ಲಿಕ್ಕೆ ಬಂತು. ಹೆಂಗೋ ತಪ್ಸ್ಕೊಂಡು ಓಡ್ಕೊಂಬಂದೆ. ಈ ಮಾರ್ಕ್ ಏನು ಕಾಣಿಸ್ತಿದೆಯಲ್ಲ, ಈ ಮಾರ್ಕ್ ಇವತ್ತು ನನ್ನ ಹತ್ತತ್ರ ಅರ್ಧ ಜೀವ ಉಳಿಸಿದ್ದು. ಅಂದರೆ ಇಲ್ಲಿಗೆ ಬರೋಕ್ಕಿಂತ ಮೊದಲು ದಾರಿನೂ ಗೊತ್ತಿಲ್ಲದೆ ಆಚೆ ಇಲ್ಲೆಲ್ಲೋ ಹೋಗಿ ಒಂದು ಅರ್ಧ ಮುಕ್ಕಾಲು ಗಂಟೆ ಬೇರೆ ಕಡೆನೇ ಟ್ರೆಕ್ ಮಾಡಿದ್ದೀವಿ. ಅದರಲ್ಲಿ ವಿಷಯ ಅಂತ ಹೇಳಿದ್ರೆ ಇಬ್ಬರು ಒಂದು ಕಡೆ ಹುಡುಕ್ತಿಲ್ಲ, ಅವ್ರೊಂದು ಕಡೆ ಹುಡುಕ್ತಾ ಇದ್ದಾರೆ, ನಾನೊಂದು ಕಡೆ ಹುಡುಕ್ತಾ ಇದ್ದಾರೆ. ನಂಗೆ ರೀಸೆಂಟ್ ಆಗೋದೊಂದು ಯಾವುದೋ ಮೂವಿ ಇತ್ತಲ್ಲ, ಯಾವುದದು ಮೂವಿ, ಮಂಜುಮಲ್ ಬಾಯ್ಸ್ ಮೂವಿ ಇದೆಯಲ್ಲ, ಅದು ಪಕ್ಕ ನೆನಪಾಗಿದೆ. ಯಾಕಂದರೆ ಅದರಲ್ಲಿ ಅವ್ನು ಬಾವಿಲಿ ಬೀಳ್ತಾನೆ. ಇಲ್ಲಿ ಇಬ್ಬರು ಒಂದೊಂದು ಕಡೆ ಹುಡುಕ್ತಿದ್ದೀವಿ. ಮತ್ತೆಲ್ಲಾದರೂ ಇಬ್ಬರಲ್ಲಿ ಒಬ್ಬರು ಮಿಸ್ ಆದರೂ ಮತ್ತು ಒಬ್ರಿಗೆ ಕಷ್ಟ. ಆದರೆ ಇಬ್ಬರು ಮಿಸ್ ಆದರೆ ಏನೂ ಪ್ರಾಬ್ಲಮ್ ಇಲ್ಲ, ಒಬ್ಬರು ಮಿಸ್ ಆಗಿ ಒಬ್ರು ಉಳಿದ್ರೆ ಕಷ್ಟ ಅಷ್ಟೇ. ಹಂಗಾಗಿ ಇದು ಕಾಣಿಸಿದ ತಕ್ಷಣ ಕನ್ಫರ್ಮ್ ಆಯಿತು, ಓ ಪರವಾಗಿಲ್ಲ, ಇದೇ ರೂಟ್ ಸರಿಯಾಗಿ ಬರ್ತಿದ್ದೀವಿ, ನಾವು ಹೋಗ್ಬೋದು ಮೇಲ್ಗಡೆ ಅಂತೇಳಿ. ಈಗ ನಾವು ಕಲ್ಸುಬಾಯಿ ಟ್ರೆಕ್ನ ಮುಗಿಸ್ಕೊಂಡು ಅಲ್ಲಿಂದ ಒಂದು 50 ಕಿಲೋಮೀಟರ್ ದೂರ ಇರುವಂತಹ ಹರಿಶ್ಚಂದ್ರಗಢ ಟ್ರೆಕ್ಕಿಗೆ ಹೋಗ್ತಿದ್ವಿ. ಬೆಳಗ್ಗೆ ಕಲ್ಸುಬಾಯಲ್ಲಿ ನೀವು ನೋಡಿದರೆ ನಾವು ಟೆಂಟ್ ಹಾಕ್ಲಿಕ್ಕೆ ಹೋಗಿ ಯಾವ ರೀತಿ ಎಲ್ಲ ಪರಿಸ್ಥಿತಿ ಆಯಿತು ಅಂತೇಳಿ. ಸೊ ಇವತ್ತು ನೈಟ್ ಇಲ್ಲಿ ಟೆಂಟ್ ಕ್ಯಾಂಪಿಂಗ್ ಅನ್ನು ಮಾಡಬೇಕು ಅಂತೇಳಿ ಅಂದ್ಕೊಂಡಿದ್ದೀವಿ ಹರಿಶ್ಚಂದ್ರಗಢ ಟಾಪಲ್ಲಿ. ಈಗ ಟೈಮ್ ಹತ್ತತ್ರ 2 ಗಂಟೆ. ಒಬ್ರು ಹೇಳಿದ ಪ್ರಕಾರ ಅಂದರೆ ಇವತ್ತು ಹೋಗಿ ಬಂದವರು 3 ರಿಂದ 4 ಗಂಟೆ ಮಿನಿಮಮ್ ಬೇಕು ಅಂಥೇಳಿ. ಸೊ ಅಲ್ಲಿ ಸನ್ಸೆಟ್ಟನ್ನು ನೋಡಬೇಕು. ಹಾಗೆ ಸನ್ರೈಸ್ ಬಗ್ಗೆ ಕೇಳಿದಾಗ ಅವ್ರು ಹೇಳಿದ್ರು ಕ್ಲೌಡ್ಸೇ ಇತ್ತು, ಸೊ ನಿಮಗೆ ಸನ್ ಏನೋ ಜಾಸ್ತಿ ಕಾಣಲಿಲ್ಲ ಅಂತ. ಬಟ್ ಗೊತ್ತಿಲ್ಲ ಇನ್ನು ನಾಳೆ ಎಲ್ಲ ಹೇಗಾಗುತ್ತೆ ಅಂಥೇಳಿ. ಸೊ ಇವತ್ತು ನೈಟ್ ಸ್ಟೇ ಮಾಡ್ತೀವಿ. ಫುಡ್ಡೆಲ್ಲ ಏನೂ ಕ್ಯಾರಿ ಮಾಡ್ತಿಲ್ಲ, ಮ್ಯಾಗಿ ಆ ರೀತಿ ಎಲ್ಲ ಏನೂ ಟ್ರೈ ಮಾಡ್ತಿಲ್ಲ, ಯಾಕಂದರೆ ಅಲ್ಲೆಲ್ಲ ಶಾಪ್ಸ್ ಇದೆ, ಸೊ ಹಂಗಾಗಿ ಸಿಗುತ್ತೆ, ಅದಕ್ಕೆ ಏನು ನೆಸೆಸಿಟಿ ಇಲ್ಲ. ಮತ್ತು ಇನ್ನು ಹರಿಶ್ಚಂದ್ರಗಢ ಈಗೊಂದು ಸಿಂಪಲಾಗಿ ನಿಮ್ಗೆ ವ್ಯೂ ಹೆಂಗೆ ತೋರಿಸ್ಬೇಕು ಅಂತ ಹೇಳಿದ್ರೆ ಇಲ್ಲೊಂದು ಸತಿ ನೋಡಿ, ಎಲ್ಲಿ ನೋಡಿದ್ರು ಬೆಟ್ಟ,
ಬೆಟ್ಟ. ಇಲ್ಲಿ ಹರಿಹರಗಢ ಯಾಕೆ ಫೇಮಸ್ ಅಂತ ನೀವೆಲ್ಲಾದರೂ ಕೇಳಿದ್ರೆ ಇಲ್ಲಿ ಕಾಣಿಸ್ತಾ ಇರ್ಬೋದು 4 ವ್ಯೂ ಪಾಯಿಂಟ್ಗಳಿದೆ. ಒಂದು ಶಿವಲಿಂಗ ಇದೆ, ಮತ್ತು ಇನ್ನೊಂದು ಹರಿಹರಗಢದ ವ್ಯೂ ಪಾಯಿಂಟ್ ಇದೆ, ಇನ್ನೊಂದು ಪುಷ್ಕರಣಿ ಕುಂಡ ಅಂಥೇಳಿ ಒಂದು ಕೆರೆ ಇದೆ, ಇನ್ನೊಂದು ಅದಾದಮೇಲೆ ಇನ್ನೊಂದು ಅಲ್ಲಿಂದ ಕಾಣಿಸ್ತಿರುವಂಥ ಒಂದು ವ್ಯೂ ಪಾಯಿಂಟ್ ಇದೆ. ಈ 4 ವ್ಯೂ ಪಾಯಿಂಟನ್ನು ನೀವು ಮೇಲ್ಗಡೆ ನೋಡ್ಬೋದು. ನನಗೆ ಟ್ರೆಕ್ಕಿಂಗ್ ಮಾಡಲಿಕ್ಕೆ ಯಾಕೆ ತುಂಬ ಇಷ್ಟ ಅಂತೇಳಿದ್ರೆ, ಒಂದು ಲಾಸ್ಟಿಗೆ ಸಿಗುವಂಥ ವ್ಯೂ ಪಾಯಿಂಟಲ್ಲಿರುವಂಥ ವ್ಯೂ ಇರ್ಬೋದು, ಅಥವಾ ಅಲ್ಲಿ ಸನ್ರೈಸ್ ಅಥವಾ ಸನ್ಸೆಟ್ ಆ ರೀತಿ. ಇನ್ನೊಂದು ಏನು ಅಂತ ಹೇಳಿದ್ರೆ, ಇಲ್ಲೊಂದು ಸತಿ ಸೌಂಡ್ ಕೇಳಿ, ಇಲ್ಲಿದು ನೇಚರ್ ಇದೆ ಯಾವ ರೀತಿ ಬರ್ತಿದೆ ಅಂಥೇಳಿ. ಇದನ್ನು ನೀವು ಸಿಟಿಯಲ್ಲೆಲ್ಲ ಎಷ್ಟು ದುಡ್ಡು ಕೊಟ್ಟರೂ ಸಿಗೋಲ್ಲ. ಸೊ ಅದಕ್ಕೋಸ್ಕರ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂದರೆ ಟ್ರೆಕ್ಕಿಂಗೇ ಮಾಡಬೇಕು. ಬಟ್ ಪ್ಲಾಸ್ಟಿಕ್ನ ಅವಾಯ್ಡ್ ಮಾಡಿ ಅಷ್ಟೇ. ಬೆಳಗ್ಗೆಯಿಂದ ಟೋಟಲಾಗಿ ಕಲ್ಸುಬಾಯಿಗೆ ಹೋಗ್ಲಿಕ್ಕೆ 6 ಕಿಲೋಮೀಟ್ರ್, ಬರಬೇಕಾದ್ರೆ 6, ಮತ್ತು ಮಿಡ್ಲಲ್ಲಿ ಒಂದು 2 ಕಿಲೋಮೀಟ್ರ್ ಹತ್ತಿರ ದಾರಿ ಮಿಸ್ಸಾಗಿ ಇಡೀ ಕಾಡು ಪೂರ್ತಿ ಓಡಾಡಿದ್ದೀವಿ. ಒಂದು 14 ಕಿಲೋಮೀಟ್ರ್ ಅಲ್ಲಿ ನಡೆದಿದ್ದೀವಿ. ಇನ್ನು ಇಲ್ಲಿ ಈಗ ಹೋಗಬೇಕಾದ್ರೆ ಒಂದು 4, ವಾಪಸ್ ನಾಳೆ ಬರಬೇಕಾದ್ರೆ ಒಂದು 4, ಒಂದು 8 ಕಿಲೋಮೀಟ್ರು, 14 8 22 ಕಿಲೋಮೀಟ್ರು. ನಾಳೆ ಸಂಜೆ ವಾಪಸ್ಸು ಮುಂಬೈಗೆ ಹೋಗೋಕ್ಕಿಂತ ಮೊದಲು ನಡೆಯಿರ್ತೀವಿ. ನಾನು ಇದನ್ನು ಯಾಕೆ ಹೇಳ್ತಿದ್ದೀನಿ ಅಂದರೆ, ಕೆಲವ್ರದ್ದು ಸ್ಯಾಟರ್ಡೆ ಸಂಡೇ ಎಲ್ಲ ಹೇಗಿರುತ್ತೆ ಅಂದರೆ, ಆಫೀಸ್ ಮುಗಿಸಿದ್ವಿ, ಬಂದ್ವಿ, ಬಟ್ಟೆ ಇರುತ್ತೆ ಆ ವೀಕಿದ ಪೂರ್ತಿ, ಅದನ್ನು ವಾಶ್ ಮಾಡಬೇಕು ಅಂತ. ಇನ್ನು ಕೆಲವರದೆಲ್ಲ ಯಾವ ರೀತಿಯಾಗಿರುತ್ತೆ ಅಂತ ಹೇಳಿದ್ರೆ, ವೀಕ್ ಪೂರ್ತಿ ಕೆಲಸ ಮಾಡಿದ್ದೀವಿ, ಒಂದು 2 ದಿನ ಸುಮ್ಮನೆ ರೆಸ್ಟ್ ಮಾಡಬೇಕು. ಅಂದರೆ ರೆಸ್ಟ್ ಆ ರೀತಿ ಅಲ್ಲ, ಸುಮ್ಮನೆ ಮಲಗಬೇಕು ಅಂತ. ಇನ್ನು ನಮ್ದು ಯಾವ ರೀತಿ ಅಂತ ಹೇಳಿದ್ರೆ, ವಾರಕ್ಕೆ 5 ದಿನ ಕೆಲಸ ಮಾಡಿರ್ತೀವಿ, ಇನ್ನು 2 ದಿನಕ್ಕೆ ಟೆನ್ಷನ್ ಫ್ರೀ ಆಗಬೇಕು ಅಂತ ಹೇಳಿದ್ರೆ 2 ದಿನ ತಿರುಗಲೇಬೇಕು. ಇಲ್ಲ ಯಾವುದನ್ನು ನಿದ್ದೆ ಮಾಡೋದು. ಲಾಸ್ಟ್ 2 ವೀಕ್ ನಾವು ಟ್ರಿಪ್ ಮಾಡಿರಲಿಲ್ಲ. ರೀಸನ್ ಅಂತ ಹೇಳಿದ್ರೆ ಬಜೆಟ್, ಪೈಸಾ. ಸೊ ಪೈಸಾ ಪ್ರಾಬ್ಲಮ್ ಆಯಿತು, ಹಾಗಾಗಿ 2 ವೀಕ್ ಟ್ರಿಪ್ ಮಾಡಿರಲಿಲ್ಲ. ನಾವಂತೂ ಆಲ್ಮೋಸ್ಟ್ ಯಾವಾಗಲೂ ಟ್ರಿಪ್ಪಿಗೆ ರೆಡಿ ಇರ್ತೀವಿ, ಬಟ್ ಎಲ್ಲ ಅಡ್ಜಸ್ಟ್ ಆಗಬೇಕಷ್ಟೆ. ಎಲ್ಲರೂ ಬಿಸಿಲು ಕಡಿಮೆ ಇರೋ ಟೈಮಲ್ಲಿ ಟ್ರೆಕ್ಕಿಂಗ್ ಶುರು ಮಾಡಿದ್ರೆ, ನಾವು ಕರೆಕ್ಟು 2:30-3 ಗಂಟೆಗೆ ಬಿಸಿಲು ಸರಿಯಾಗಿ ಹೊಡಿತಿರ್ಬೇಕು. ಹೀಟಲ್ಲಿ ಎಲ್ಲ ಸ್ವೆಟ್ ಒಂದೇ ಸತಿ ಕಿತ್ತು ಬರಬೇಕು, ಆ ರೇಂಜಿಗೆ ಆ ಟೈಮಿಗೆ ಟ್ರೆಕ್ಕಿಂಗ್ ಮಾಡ್ತಿದ್ವಿ. ಈಗ ಸುಮಂತನ ಹತ್ರ ಕೇಳುವ, ನೀವೆಲ್ಲಾದರೂ ಮಹಾರಾಷ್ಟ್ರಕ್ಕೆ ಹೊಸಬ್ರು ಯಾರು ಬರ್ತಿದ್ದಾರೆ ಅಂದರೆ ಯಾವ ಟ್ರೆಕ್ನ ಅವ್ರಿಗೆ ಹೋಗಬೇಕು, ಮಾಡಲೇಬೇಕು ಅಂತ ಹೇಳ್ತೀರಾ ಅಂಥೇಳಿ. ನೋಡೋ ಏನು ಯಾವ್ದು ಹೇಳ್ತಾರೆ ಅಂತ. ನಾನು ಟ್ರಕ್ಕಿಂತ ಜಾಸ್ತಿ ವಾಟರ್ ಫಾಲ್ಸ್ ಸಜೆಸ್ಟ್ ಮಾಡ್ತೀನಿ. ಹಾಂ, ಯಾವುದು? ಕಲು, ದೇವಕುಂಡ್, ಕುಂಬೆ. ಲಾಸ್ಟ್ ಟೈಮ್ ನೀವು ಹೋಗಿದ್ರಲ್ಲ, ಆ ರೀತಿ ಹೋಗ್ಬೇಕಾ ಹೋಗ್ಬಾರ್ದಾ? ನಾ ಕ್ಲಿಪ್ ಹಾಕಿರ್ತೀನಿ ನೋಡಿ ಯಾವ ರೀತಿ ಹೋಗಿದ್ವಿ ಲಾಸ್ಟ್ ಟೈಮ್ ಅಂತ. ಒಂದ್ಸರಿ ಆದರೂ ಹೋಗ್ಬೇಕಾ? ಓಕೆ, ಅವ್ರು ಹೇಳ್ತಾರೆ ರಿಸ್ಕ್ ತೊಗೊಂಡೆಲ್ಲ ಹೋಗಿ ಅಂತ, ಬಟ್ ಆದರೆ ನನ್ನ ಸಜೆಷನ್ ಇಲ್ಲ, ಬೇಡ ಅಂತ. ಯಾಕಂದರೆ ಅಷ್ಟು ರಿಸ್ಕ್ ಇದೆ ಅದರಲ್ಲಿ. ಆದರೆ ನಾವು ಈ ವರ್ಷ ಮತ್ತೆ ಟ್ರೈ ಮಾಡ್ತೀವಿ. ನಾವು 2 ಗಂಟೆಗೆ ಹತ್ತಿರ ಟ್ರಕ್ಕನ್ನು ಶುರು ಮಾಡಿದ್ದು, ಈಗ 3 ಕಾಲ ಆಯಿತು, ಅಷ್ಟೊತ್ತಿಗೆ ರೀಚ್ ಆಗಿದ್ದೀವಿ. ಇಲ್ಲಿ ನಮಗೆ ಗೊತ್ತಿಲ್ಲದಿರುವಂಥ ಒಂದು ಹೊರ ಪ್ರಪಂಚನೇ ಇಲ್ಲಿದೆ. ಯಾಕಂತ ಹೇಳಿದ್ರೆ ಇಲ್ಲಿ ನೋಡಿ ಎಷ್ಟು ಶಾಪ್ಸ್ಗಳಿದಾವೆ ಇಲ್ಲಿ. ಅಲ್ಲಿ ಕೆಳಗಡೆ ಒಂದು ಟೆಂಪಲ್ ಇದೆ, ಅದೇ ಕೈಲಾಸೇಶ್ವರ ದೇವಸ್ಥಾನ ಇರುತ್ತೆ. ಅದ್ರ ಮೇಲ್ಗಡೆ ಅಲ್ಲಿ ಹೋದಾಗ ಶಿವಲಿಂಗ ಇದೆ ಅಂತ ಹೇಳಿದ್ದಲ್ಲ, ಅದಲ್ಲಿ ಮೇಲ್ಗಡೆ ಇದೆ. ಇನ್ನು ನಾವು ವ್ಯೂ ಪಾಯಿಂಟನ್ನು ಹುಡುಕ್ತಿದ್ದೀವಿ, ಎಲ್ಲಿ ಅಂತ ಸಿಗಲಿಲ್ಲ. ಮೇ ಬಿ ಅಲ್ಲಿ ಮೇಲ್ಗಡೆ ಹೋಗಬೇಕು ಅಂತ ಅನಿಸುತ್ತೆ. ನೋಡುವ, ವ್ಯೂ ಪಾಯಿಂಟನ್ನು ಹುಡುಕ್ತೀವಿ. ಹಾಗೆ ಈಗ ದೇವಸ್ಥಾನ ದರ್ಶನ ಕೂಡ ನಿಮಗೆ ಮಾಡಿಸ್ತೀವಿ. ಅದಾದ ನಂತರ ಇನ್ನೇನು ಸಂಜೆ ಸನ್ಸೆಟ್ ತನಕ ವೆಯ್ಟ್ ಮಾಡಬೇಕು. ಬನ್ನಿ ವೆಯ್ಟ್ ಮಾಡೋಣ. ಒಂದು ಕೆರೆ ಇದೆ ಅಂತ ಅಲ್ಲಿ ಫಸ್ಟಿಗೆ ಹೇಳಿದ್ರಲ್ಲ, ಅದು ಕೆರೆ ಇದೆ. ಇದೆಲ್ಲ ಈಗ ಬಿಲ್ಡ್ ಮಾಡಿರೋವಂಥದ್ದಲ್ಲ, ಹತ್ತತ್ರ ಏನಿಲ್ಲ ಅಂತ ಹೇಳಿದ್ರು ಒಂದು 2000 ವರ್ಷಗಳ ಹಿಂದೆ ಬಿಲ್ಡ್ ಮಾಡಿರುವಂಥದ್ದು ಇದು. ಮತ್ತು ಇನ್ನೊಂದು ಏನು ಅಂತ ಹೇಳಿದ್ರೆ, ನೀವೆಲ್ಲಾದರೂ ಎಲ್ಲರದ್ದು ದೇವಸ್ಥಾನ ನೋಡಿದರೆ ಅದು ಕೂಡ ಹೇಗೆ ಅಂತ ಹೇಳಿದ್ರೆ ಸ್ವಲ್ಪ ಭೂಮಿಯಿಂದ ಕೆಳಗಡೆ ಇದೆ. ಸೊ ಅದೇ ರೀತಿಯಾದಂಥ ಒಂದು ಮಾದರಿಯಲ್ಲಿ ಈ ದೇವಸ್ಥಾನ ಕೂಡ ಇರುವಂಥದ್ದು. ನೋಡಿ ಹೇಗಿದೆ ಅಂಥೇಳಿ, ಭೂಮಿಯಿಂದ ಸ್ವಲ್ಪ ಕೆಳಗಿನ ಮಟ್ಟದಲ್ಲಿದೆ. ಅಲ್ಲಿ ನನಗೆ ಗೊತ್ತಿರೋಂಗೆ ಈಗ ಏನು ಕ್ಲೀನಿಂಗ್ ನಡೀತಾ ಇದೆ, ಅಂದರೆ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ನೀವು
ಇಷ್ಟೊತ್ತು ಏನು ಶಿವಲಿಂಗದ ಮೂರ್ತಿಯನ್ನು ನೋಡಿದ್ರಲ್ವ, ಅದರಲ್ಲಿ ಒಂದು ವಿಶೇಷತೆ ಇದೆ. ಏನು ಅಂತ ಹೇಳಿದರೆ, ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿದರೆ ಅಲ್ಲಿ ಕೇವಲ ಒಂದು ಪಿಲ್ಲರಲ್ಲಿ ಕಂಪ್ಲೀಟಾಗಿ ಅದು ನಿಂತಿರುವಂಥದ್ದು. ಅಲ್ಲಿರುವಂಥ 4 ಪಿಲ್ಲರ್ಗಳಲ್ಲಿ 3 ಪಿಲ್ಲರ್ಗಳು ಬಿದ್ದು ಹೋಗಿದ್ದಾವೆ ಅಥವಾ ಅಲ್ಲಿಲ್ಲ. ಇನ್ನು ಒಂದು ಪಿಲ್ಲರ್ ಏನು ಅಂತ ಹೇಳಿದರೆ, ಅಲ್ಲಿರುವ 4 ಪಿಲ್ಲರ್ಗಳು ಏನನ್ನು ಸೂಚಿಸ್ತವೆ ಅಂತ ಹೇಳಿದರೆ 4 ಯುಗಗಳನ್ನು. ಅದರಲ್ಲಿ 3 ಯುಗಗಳು ಮುಗಿದಿದ್ದಾವೆ. ಇನ್ನು ಯಾವಾಗ ಆ ಪಿಲ್ಲರ್ ಬೀಳುತ್ತೋ ಅದು 4ನೇ ಕಲಿಯುಗದ ಅಂತ್ಯ ಅಂಥೇಳಿ ಕೆಲವರು ಹೇಳ್ತಾರೆ. ಸೊ ಅದಕ್ಕಾಗಿ ಇಲ್ಲಿರುವಂಥ ಆ ಮೂರ್ತಿ ಸ್ವಲ್ಪ ಸ್ಪೆಷಲ್ ಆಗಿರುವಂಥದ್ದು. ಮತ್ತು ಇನ್ನೊಂದೇನು ಅಂತ ಹೇಳಿದ್ರೆ, ಇಲ್ಲಿ ದೇವಸ್ಥಾನ ಇದೆಯಲ್ಲ, ಅದರ ಒಳಗಡೆ ಒಂದು ಮೂರ್ತಿ ಇದೆ. ಅದಂತೂ ತುಂಬಾ ಚೆನ್ನಾಗಿದೆ. ಮತ್ತು ಆ ವೈಬ್ ಬೇರೆಯೇ. ಈಗ ಟೆಂಟ್ ಎಲ್ಲ ಸೆಟಪ್ ಮಾಡಿ ಆಯಿತು. ಟೆಂಟ್ ಹೇಗೆ ಕಾಣಿಸ್ತಿದೆ ಅಂತ ಹೇಳಿದ್ರೆ ಈ ರೀತಿಯಾಗಿದೆ. ಹಿಂದ್ಗಡೆ ಪೂರ್ತಿ ಕಾಡು ಮತ್ತು ಮುಂದ್ಗಡೆ ಒಂದು ವ್ಯೂ ಇದೆ ಆಯಿತಾ. ಅದು ಯಾವ ಥರ ಕಾಣಿಸುತ್ತೆ ಅಂಥೇಳಿ ತೋರಿಸ್ತೀನಿ ನಿಮಗೆ. ಭಾಳ ದೂರ ಏನಿಲ್ಲ, ತುಂಬ ಹತ್ತಿರನೇ ಇದೆ. ಇದು ವ್ಯೂ ಅಲ್ಲ, ಒಂಥರ ಪಾತಾಳ ಲೋಕ ಅಂತ ಹೇಳ್ತಾರಲ್ಲ, ಆ ಥರ ಪಾತಾಳ ಲೋಕ ಹೆಂಗಿರುತ್ತೆ ಅಂಥೇಳಿ. ನಾನು ಇದಕ್ಕಿಂತ ಮೊದಲು ಈ ಥರದ್ದು ನೋಡಿದ್ದು ಅಂದರೆ ರಾಣಿಜರಿದ್ದು. ಇಲ್ಲಿ ನೋಡಿ ಹೆಂಗಿದೆ ಅಂತ ಕಾಣಿಸ್ತಿದೆಯಾ? ತುಂಬ ಆಳ ಇದೆ. ಗೋಪುರ ಮಿಸ್ ಆದರೆ ಮತ್ತೆ ಮುಗೀತು. ಅಲ್ಲಿ ಆಚೆ ಸೈಡು ಆಗೊಂದ್ಸತಿ ವೀಡಿಯೋ ಮಾಡಿದ್ದು ಅಲ್ಲಿಂದ. ಬೆಳಗ್ಗೆ ಕೆಲವೊಂದು ದಿನ ಏನಾಗುತ್ತೆ ಅಂತ ಹೇಳಿದ್ರೆ, ಇಲ್ಲಿ ಕಂಪ್ಲೀಟಾಗಿ ಎಲ್ಲ ಕಡೆನೂ ಕ್ಲೌಡೇ ಇರುತ್ತೆ. ಅಂದರೆ ಇಲ್ಲಿ ಏನು ಕಾಣಿಸಿದೆಲ್ಲ ಇಲ್ಲಿ ತನಕ ಕೂಡ ಬೆಡ್ ಹಾಕಿ ಥರ ವೈಟ್ ಪೂರ್ತಿ ಕ್ಲೌಡ್ ಇರುತ್ತೆ. ಬಟ್ ಆದರೆ ಇವತ್ತು ಆ ರೀತಿ ಇರಲಿಲ್ಲ ಅಂತೆ, ಫುಲ್ಲು ಫಾಗ್ ಎಲ್ಲ ಇತ್ತಂತೆ. ಸೊ ಹಾಗಾಗಿ ಗೊತ್ತಿಲ್ಲ, ನಾಳೆ ಇದ್ದರೆ ತೋರಿಸ್ತೀನಿ. ಇಲ್ಲ ಅಂತ ಹೇಳಿದ್ರೆ ಬೆಳಗ್ಗೆ ಮಾರ್ನಿಂಗ್ ಬೇಗ ಎದ್ದು ಮತ್ತು ವಾಪಸ್ ರಿಟರ್ನ್ ಬ್ಯಾಕ್ ಟು ವರ್ಕ್, ಅಂದರೆ ಮುಂಬೈ ಕಡೆ ಹೋಗಬೇಕು. ಸೊ ಹಾಗಾಗಿ ನಿಮಗೆ ಈ ವ್ಲಾಗಲ್ಲಿ ಏನು ಇಷ್ಟ ಆಯಿತು, ಏನು ಇಷ್ಟ ಆಗಲಿ ಅಂತ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಅಂತ ಹೇಳ್ತಾ, ನಾಳೆ ತನಕ ವೆಯ್ಟ್ ಮಾಡ್ತಾಯಿರಿ. ಬಾಯ್, ಟೇಕ್ ಕೇರ್. ಹಲೋ, ಗುಡ್ ಮಾರ್ನಿಂಗ್. ಈಗ ಬೆಳಗ್ಗೆ ಹತ್ತಿದ್ರೆ ಟೈಮ್ 6 ಗಂಟೆ 6:15 ಆಗಿರಬೇಕು. ನಾವು 5 ಗಂಟೆಯಿಂದ ವೆಯ್ಟ್ ಮಾಡ್ತಾಯಿದ್ವಿ, ಏನಾದರೂ ಸನ್ರೈಸ್ ಏನಾದರೂ ಆಗ್ತದಾ, ಏನು ಕಾಣಿಸ್ತದ ಅಂತ. ಬಟ್ ಏನೂ ಇಲ್ಲ, ಟೆಂಟ್ ಇಲ್ಲ ಹಾಕಿದ್ದು. ನೈಟ್ ಒಂದು ಗಾಳಿ ಬಂತು, ಅಂತಿಂತ ಈ ರೇಂಜಿಗೆ ಗಾಳಿ ಅಲ್ಲ. ನಾನು ಅಂದ್ಕೊಂಡೆ ಟೆಂಟ್ ಆರಿಸ್ಬಿಡ್ತೇನೋ ಅಂತೇಳಿ. 12 ಗಂಟೆ ಹತ್ತಿರ 12:15 ಅಷ್ಟೊತ್ತಿಗೆ ನೈಟ್. ಇಲ್ಲಿ ನೋಡಿ ಏನಿಲ್ಲ, ಫುಲ್ ಫಾಗ್. ಬಟ್ ಆದರೆ ನೋಡ್ಕೋಬೇಕು ಹುಷಾರಾಗಿ. ಇನ್ನಲ್ಲಿ ಯಾವ ಕಡೆಯಿಂದ ಬೀಳ್ತೀವಿ ಅಂತ ಗೊತ್ತಿಲ್ಲ, ಯಾಕಂದರೆ ಅಲ್ಲಿ ಫಾಗ್ ಇದೆ. ಹಂಗಾಗಿ ನೋಡೋ ಒಂದು 6:30-7 ಗಂಟೆ ತನಕ ವೆಯ್ಟ್ ಮಾಡುವ. ಏನೂ ಆಗಲಿಲ್ಲ, ಸನ್ರೈಸ್ ಏನಿಲ್ಲ ಅಂದರೆ ವಾಪಸ್ ಬ್ಯಾಕ್ ಟು ಮುಂಬೈ. ಆಯಿತು, ಇನ್ನು ವಾಪಸ್ ಹೋಗುವಂಥ ಟೈಮ್. ಯಾಕಂತ ಹೇಳಿದ್ರೆ ತುಂಬ ಮಿಸ್ಟ್ ಇದೆ. ಸೊ ಹಾಗಾಗಿ ನಮ್ಮ ಜರ್ನಿನ ಬ್ಯಾಕ್ ಟು ಬೇಸ್. ಹತ್ತಿರ ಕೆಳಗೆ ಇಳ್ಕೊಂಡು ಬಂದ್ವಿ. ಇನ್ನೊಂದು ಮುಕ್ಕಾಲು ಗಂಟೆ ಅಥವಾ 1 ಗಂಟೆ ಮಿನಿಮಮ್ ಅಷ್ಟೊತ್ತಿಗೆ ಕೆಳಗೆ ರೀಚ್ ಆಗ್ತೀವಿ. ಬಾಡಿ ಮಾತ್ರ ತುಂಬ ಏನು ಸಪೋರ್ಟ್ ಮಾಡ್ತಿಲ್ಲ, ಅಂದರೆ ಏನೂ ಸಪೋರ್ಟ್ ಮಾಡ್ತಿಲ್ಲ. ರೀಸನ್ ಇಷ್ಟೇ, ಅದು ಹತ್ರ ಒಂದು 22-23 ಕಿಲೋಮೀಟ್ರ್ ಆಯಿತು 2 ದಿನದಲ್ಲಿ. ಅದು ತುಂಬ ಸ್ವಲ್ಪ ಗ್ಯಾಪ್ ಆಗಿತ್ತು, ಅಂದರೆ ಸ್ಯಾಟರ್ಡೆ ಸಂಡೇಸ್ ಇಲ್ಲಿ ಹೋಗಿರಲಿಲ್ಲಲ್ಲ, ಹಾಗಾಗಿ ಪರವಾಗಿಲ್ಲ. ಬಟ್ ಆದರೆ ಮೇಲೆ ಸನ್ರೈಸ್ ಇದ್ದರೆ ಇನ್ನೊಂಚೂರು ಖುಷಿ ಆಗ್ತಿತ್ತು. ಇಲ್ಲಿ ನೋಡಿ ಹೆಂಗಿದೆ ಅಂತೇಳಿ ಇಲ್ಲೇ ನಡ್ಕೊಂಡು ಹೋಗಬೇಕು. ಇಲ್ಲಿ ಮಾರ್ತಾಯಿದ್ರು ಆಯಿತಾ, ಬಟ್ ಅದನ್ನು ಏನು ಮಾರ್ತಾಯಿದ್ದಾರೆ ಅಂತ ಗೊತ್ತಿರಲಿಲ್ಲ. ಮತ್ತು ಅದಾದ್ಮೇಲೆ ಒಂದನ್ನು ಟೇಸ್ಟ್ ಮಾಡಿದ್ಮೇಲೆ ಗೊತ್ತಾಯ್ತು, ಅದು ನೇರಳೆ ಹಣ್ಣು ಅಂಥೇಳಿ. ಹೇಗಿದೆ ನೋಡಿ, ಹೀಗೆ ಅದಕ್ಕೊಂದು ಈ ಗ್ಲಾಸಲ್ಲಿ ಹಾಕ್ಕೊಡ್ತಾರೆ ಅವರು, ಅದಕ್ಕೆ 20 ರೂಪಾಯಿ. ಈಗ ಅಲ್ಲಿ ಧನ್ಯವಾದ ಅಂತಿದೆ. ಇದನ್ನು ನೋಡಬೇಕಾದ್ರೆ ಒಂಥರ ಮಿಕ್ಸ್ಡ್ ಎಮೋಷನ್. ಅಂದರೆ ಒಂದು ಸೈಡಿಂದ ಖುಷಿನೂ ಆಗ್ತದೆ, ಆ ಹಬ್ಬ ಟ್ರೆಕ್ ಮುಗಿತು ಅಂತ. ಇನ್ನೊಂದು ಸೈಡ್ ಬೇಜಾರಾಗ್ತದೆ, ಯಾಕಂದರೆ ನೆಕ್ಸ್ಟ್ ಟ್ರೆಕ್ ತನಕ ಇನ್ನೊಂದು ವಾರ ಕಾಯಬೇಕು ಅಥವಾ ಇನ್ನು 15 ದಿನ ಕಾಯಬೇಕು ಗೊತ್ತಿಲ್ಲ. ಸೊ ಹಾಗಾಗಿ ಮಿಕ್ಸ್ಡ್ ಫೀಲಿಂಗ್, ಆಚೆ ಖುಷಿನೂ ಇಲ್ಲ, ಈಚೆ ಬೇಜಾರು ಇಲ್ಲ, ಆ ಥರ. ಅಂತೂ ಈ ಟ್ರೆಕ್ನ ಇಲ್ಲಿಗೆ ಮುಗಿಸ್ತಿದ್ದೀವಿ. ಈಗ ಟ್ರೆಕ್ ಮುಗಿಸುವಂಥ ಟೈಮ್. ಇಲ್ಲಿ ಮ್ಯಾಗಿ ತಿಂದ್ವಿ ಮತ್ತು ಈಗ ಮೊಬೈಲ್ ಚಾರ್ಜ್ ಹಾಕ್ಕೊಳ್ತಿದ್ವಿ. ವಾಪಸ್ ಹೋಗಲಿ ಗೂಗಲ್ ಮ್ಯಾಪ್ಸ್ ಬೇಕು. ಸೊ ಹಾಗಾಗಿ ನಿನ್ನೆ ಇಲ್ಲೇ ಬಂದು ಪವರ್ ಬ್ಯಾಂಕಲ್ಲಿ ಮೊಬೈಲ್ ಚೂರು ಚಾರ್ಜ್ ಹಾಕ್ಕೊಂಡು ಐಫೋನಲ್ಲಿ 1-2 ಕ್ಲಿಪ್ಸ್ ತೆಗ್ದೀನಿ, ಅದು ಕೂಡ ಇಲ್ಲೇ ಹಾಕ್ಸ್ಕೊಂಡಿದ್ದು. ಸೊ
ಇಲ್ಲಿ ಈ ರೀತಿ ಶಾಪ್ಸ್ ಎಲ್ಲ ಇದೆ. ಇನ್ನೊಂದೇನು ಅಂದರೆ ಈ ಟ್ರೆಕ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಏನೋ ಸಜೆಷನ್ ಅಂತ ಅಂದ್ಕೊಳ್ಳಿ, ನೀವು ನೀರಿನ ಬಾಟ್ಲಿ ಎಲ್ಲ ಇಲ್ಲಿಂದನೇ ಕೆಳಗಿನ ತೊಗೊಂಡು ಹೋಗ್ಬೋದು. ಯಾಕಂತ ಹೇಳಿದ್ರೆ ಮೇಲ್ಗಡೆ ಒಂದು ನೀರಿನ ಬಾಟ್ಲಿಗೆ ಹತ್ತಿರ 50 ರೂಪಾಯಿ 60 ರೂಪಾಯಿನೋ ಚಾರ್ಜ್ ಮಾಡ್ತಾರೆ, ಮ್ಯಾಗಿಗೆ 80 ರೂಪಾಯಿನೋ ಚಾರ್ಜ್ ಮಾಡ್ತಾರೆ. ಚಾರ್ಜ್ ಮಾಡೋ ತಪ್ಪು ಅಂತ ನಾನು ಖಂಡಿತವಾಗಿಯೂ ಹೇಳ್ತಾ ಇಲ್ಲ, ಯಾಕಂದರೆ ತುಂಬ ಕಷ್ಟಪಟ್ಟು ತೊಗೊಂಡು ಹೋಗಿರ್ತಾರೆ, ಹಾಗಾಗಿ ಅದು ಚಾರ್ಜ್ ಮಾಡಲೇಬೇಕು. ಬಟ್ ಅದಕ್ಕೋಸ್ಕರ ನೀವು ಕೆಳಗಿಂದ ಕ್ಯಾರಿ ಮಾಡಿದ್ರೆ ಅಲ್ಲಿ ಪೇ ಮಾಡೋದು ಸ್ವಲ್ಪ ಉಳಿಯುತ್ತೆ ಅಂತ ನಿಮ್ಮ ಮನಿ ಕನ್ಸರ್ನ್ಗೋಸ್ಕರ ಹೇಳ್ತಾ ಇರೋದು. ಸೊ ಹಾಗಾಗಿ ಇವತ್ತಿನ ಟ್ರೆಕ್ನ ಇಲ್ಲಿಗೆ ಮುಗಿಸ್ತೀವಿ. ನೆಕ್ಸ್ಟ್ ಇನ್ನೊಂದು ಟ್ರೆಕ್ ಒಟ್ಟಿಗೆ ಬರ್ತೀನಿ. ಮಳೆಗಾಲ ಶುರುವಾಗ್ತಿದೆ, ಸೊ ಹಾಗಾಗಿ ವೇಟ್ ಮಾಡ್ತೀರಿ ಅಂತ ಹೇಳ್ತಾ ಬಾಯ್, ಟೇಕ್ ಕೇರ್.